ಟೈಮ್ ನೋಡ್ರಿ ಎಷ್ಟಾತ 3 ಗಂಟೆ ಆತ. ಮಾವ ಸಸಿ ಕೊಡಿ ಇನ್ಸ್ಟಾಗ್ರಾಮ್ ಆಪ್ರೇಟ್ ಮಾಡೋರು ಅಂತೀನಿ. ನಮ್ಮ ಪಪ್ಪನೂ ರೀಲ್ಸ್ ಮಾಡಾಕ್ತಾರ. ಓಕೆ ನೋಡ್ರಿ ಸಸಿ ಹೇಳ್ಕೊಡದ ಹೆಂಗೆ ಮಾಡ್ಬೇಕಂತ ಅವ್ರ ಮಾವು. ನೋಡ್ರಿ ಪಲ್ಯ ತೊಗೊಳಕ್ ಬಂದೇವಿ. ಇವ್ರ ಗಾಡಿ ಹೊಳ್ಸಾತಾರ. ಫಸ್ಟ್ ಟೈಮ್ ನಮ್ಮ ಸ್ಪರ್ಶ ಹಿಂದೆ ಒಬ್ಬಾಕೆ ಕೂತಾಳ. ಹಾಯ್ ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀನಿ. ನನ್ನ ಜೊತೆ ನನ್ನ ಸ್ಪರ್ಶ ಸೇರಿ ನನ್ನ ಬ್ಲಾಗ್ ಅನ್ನ ಚಾಲು ಮಾಡಾರ. ನನ್ನ ಹೇಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೇನೆಲ್ಲ ಆಗೈತಿ ನೋಡೋಣಂತ. ಮತ್ತೇನಪ್ಪ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನಪ್ಪ ಯಾಕೆ ಕಳಾಕತ್ತೀರಿ? ಯಾಕೋಲಿ ನಿಂಗ ನಮಸ್ಕಾರ ರೀ ಅನ್ ಯಾಕೋತೇನೆ ಚಂದಾಗ ಅನ್ಬೇಕು. ನಮಸ್ಕಾರ ರೀ ಯಾಕೋಲಿ. ಅಪ್ಪ ಕೆಳಗೆ ಇಳಿದು ನಡ್ಕೋತ ಬರ್ಬೇಕು ನಡಿ. ಯಾಕ ಪಾಯ್ ಪಾಯ್ ಆಮೇಲೆ ಮಾಡ್ತಿ. ಈಗ ಎಕ್ಕೋಬೇಕು ನಿನ್ನ ಶನ್ ಪಪ್ಪು ನೀನ ಯಾಕೋ ಗುಬ್ಬ ಹೆಂಗ ಅರಿಶ್ ಮಾತಾಡ್ತಾ ನೋಡ್ರಿಕಿ. ಯಾಕೋ ಅಲ್ಲ ಏನಪ್ಪಿ ಕೋರಿ ಹುಳ ನೋಡಿ ಒಂದ ನಡಿ ಬೈ ಮತ್ತೆಲ್ಲ ಇಲ್ಲೊಂದೈತಿ ಎರಡು ಆಮೇಲೆ ಇಲ್ಲಿ ನೋಡಿ ಕಕ್ಕು ಮೂರು ಕೆರಸ್ತಾವ ಮೈ ಮತ್ತೆ ಅಲ್ಲಿ ಎರಡದ ಬಾಳ್ ಬರತ್ತಾವ ಈಗ. ಏನು ಅದೇ ಟೆರಸ್ ಮ್ಯಾಗ ನಾವು ಕುಂತ ಅರ್ಬಿ ತುಳಿತು ಗುರ್ತು ಅಳಂದ್ರು ನಾವು ನಾಷ್ಟ ಮಾಡಿದಿ? ನಡಿ ನಾಷ್ಟ ಮಾಡೋಣ. ಸ್ಪೆಷಲ್ ನಾವು ಕೈ ತೆಗಿದನ ಕೋರಿ ಹುಳ ಬಂದೈತೆ ಅಂತ್ರಿ. ಏ ಹೌದಾ? ಅಲ್ಲಿ ಹೊಡಿಬೇಕಿಲ್ಲ. ಹೊಸಬರಿ ತಗೊಂಡು ಮರದಾಗ ಹಾಕಿ ಹೊರಗೆ ಹೋಗಿಬೇಕು. ಅದನ್ನ ಸಾರು ಸಾಂದ್ ಇರ್ತಲ್ಲ ನಿನ್ಕಿಂತ. ಕೋಡಿಲು ಹುಳ ಸ್ಪರ್ಶ ತೆಗಿಬೇಡ. ಅಪ್ಪನ ಪರ್ಸ್ ನಂದೇನು ಬೈತಾರ ಅವ್ರು. ಹುಳ ಐತಂದ್ರ ಕೋರಿ ಹುಳ ಹೋಗೈತಿ. ಕೋರಿ ಹುಳ ಹೂವ ಕೋರಿ ಹುಳ. ಅಪ್ಪು ತೆಲುಗುಂಬೆಲ್ಲ ಕೊಡಪ್ಪಿ ತೆಗೆದಿಡ್ತೇನೆ. ಗುಡ್ಗಲ್ಲ ಹೌದಿಲ್ಲ ಕೆಲಸ ಮಾಡಂಗಿಲ್ಲ. ಶೋನ ತೆಲುಗುಂ ಕೊಡಪ್ಪಿ ಮ್ಯಾಲೆ ಇಡ್ತೇನೆ ಎಲ್ಲ ಕೊಡ. ನೋಡ್ರಿ ಪಾಪ ಹೇಳಿದ ಕೂಡಲೇ ಹೆಂಗೆ ಕೆಲಸ ಮಾಡ್ತೈತಿ ನಮ್ಮ ಸ್ಪರ್ಶ. ಒಂದೊಂದೇ ತಗೋಬೇಕ. ಒಯ್ ಶಿಟ್ಟ ಯಾಕೋ ಬೇಡಪ್ಪ. ನೋಡ್ರಿ ಬೆಳಿಗ್ಗೆ ಎದ್ದ ಮನೇನ ಕೆಲಸ ಎಲ್ಲ ಮುಗಿತೆ. ಈಗ ಸ್ವಲ್ಪ ಹೊರಗೆ ಹೋಗಿ ಬರೋದೈತಿ. ಹೊಂಟೀವಿ. ನಮ್ಮ ಸ್ಪರ್ಶ ಮತ್ತು ಅವರಪ್ಪ ರೆಡಿಯಾಗಿ ಅಲ್ಲಿ ಹೊರಗೆ ನಿಂತಾಗ. ಹಾಂ ಬಂದೆ ನೋಡ್ರಿ. ಭಾಳ ದಿನ ಆದ್ಮೇಲೆ ನಮ್ಮ ಬೆಳಗಾವಿ ಹಿಂಗೆ ಫ್ರೆಶ್ ಅನ್ಸತ್ತೆ. ಬಿಸಿಲು ಬಿದ್ದಿಲ್ಲ ಕರೆ ಸ್ವಲ್ಪ ಫ್ರೆಶ್ ಅನ್ಸತ್ತೆ. ಭಾಳ ಬಿಸಿಲು ಬಿತ್ತಂದ್ರೆ ನೋಡ್ರಿ ಪಲ್ಯ ತೊಗೊಳಕ್ ಬಂದೇವಿ. ಇವ್ರ ಗಾಡಿ ಹೊಳ್ಸಾತಾರ. ಫಸ್ಟ್ ಟೈಮ್ ನಮ್ಮ ಸ್ಪರ್ಶ ಹಿಂದೆ ಒಬ್ಬಾಕೆ ಕೂತಾಳ. ಗಟ್ಟಿಗೆ ಹಿಡ್ಕೊಂಡ್ ಕುಂದ್ರ ಕಾಲತ್ತು. ಗಟ್ಟಿ ಕುಂದ್ರ ಸ್ಪರ್ಶ ಬಗ್ಬೇಡ. ಹಲ್ಸಿನ ನೀರು ಕುಡ್ಲೆ ಬಿಟ್ಟು ಅಪ್ಪಿ ತಿಂತಿ ನೀನು. ನೋಡ್ರಿ ಇಲ್ಲೇ ಇವತ್ತಿನ ಡಿಶ್ ಹೆಂಗ್ ತಿರ್ಗಾತೈತಿ. ರೆಡಿ ಆತು. ಏನಪ್ಪ ರಾಹುಲ್ ನೋಡ್ರಿ ನಮ್ ರಾಹುಲ್ ಕೈಲೇ ತಿರ್ಗಸದ. ನನ್ ಮುಟ್ಲಾರ್ದಂಗ ತಿರುತ್ತಾನ. ಅಲ್ಲೇ ಆ ಬಟನ್ ಬಂದ್ ಮಾಡಿ ತಿರ್ಗಸ ಹಂಗ. ನೋಡ್ರಿ ನಮ್ ಶ್ವೇತಾ ಅವ್ರ ಕುಕ್ಕಿಂಗ್ ಆದ್ಮೇಲೆ ತೊಳ್ಕೊಂಡ್ ಬಂದ್ರು ಬಾಂಡೆ. ಅದೆಷ್ಟು ಬಾರಿ ಬಂತಂದಿ ಬನ್ನಿ ವಿಡಿಯೋ ಬಾರಿ ಬಂತು. ನೀವ್ ಇದ್ರ ಬಗ್ಗೆ ಭಾಳ ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಕ್ಯಾಮ್ರಾ ಇವ್ರು ರೆಕಾರ್ಡ್ ಮಾಡಿದಾರ. ಕೈ ತುತ್ತು ಚಾನಲ್ ಹೋಗಿ ನೋಡ್ಬೇಕಾದ್ರೆ ನಿಮ್ಗೆ ಅದೇನ್ ಗೊತ್ತಾಗೋದಿಲ್ಲ. ಅದ್ ಹೆಂಗ್ ತಿರ್ಗೈತೆ ಅಂತಂದ್ರೆ ನಾ ಹೇಳ್ತೇನ್ರಿ. ಕೈ ಹಿಡಿದ ಹಿಂಗ್ ತಿರ್ಗಸತೇನ್ ನಾ ಕೆಳಗಿಂತ್ರ ಕೈ ಅದ ಮಾಡಿ ನೋಡಿದ್ವಲ್ಲ.
ಹಿಂಗದ ತಿರ್ಗಿಸಿದ್ರು ಒಟ್ಟ ಆಗಂಗಿಲ್ಲ. ಹೌದೌದು ಎಂಡ್ ಮಾಡೋಣ. ಬರ್ರಿ. ವರ್ಡ್ಸ್ ಫಾಸ್ಟೆಸ್ಟ್ ಚಪ್ಪಾಳೆ ಹೆಂಗ್ ತಟ್ಟೋದ? ಇಲ್ಲ, ಇದು ವರ್ಡ್ಸ್ ಫಾಸ್ಟೆಸ್ಟ್ ಇದನ್ನ ಆಗ್ತದೆ. ಇದಕ್ಕೇನಂತಾರೆ? ಚಿಟ್ಕಿ. ಚಿಟ್ಕಿ ಅಥವಾ ಇಂಗ್ಲಿಷ್ನಾಗ ಅಂತ ಗೊತ್ತಿಲ್ಲ. ಇದು ಹಿಂಗ್ ಬರೋದು. ಅದು ಮಾಡತೈತೆ. ಫಾಸ್ಟೆಸ್ಟ್ ಚಪ್ಪಾಳೆ ಹಿಂಗ್ ತಟ್ಟೋದು. ಹಿಂಗ್ ಮಾಡೋದ. ಇದು ನೋಡಿ ರಾಕೆಟ್ ಸ್ಪೀಡ್ ಆಕೈತದ. ಟಕ್ 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 ಆವಾಜ್ ಬರ್ತದೆ. ನಡ್ರಿ ಊಟ ಮಾಡಿ ಬರೋಣ. ಅಪ್ಪಿ ಊಟ ಮಾಡಿದಿ? ಏನ್ ತಿಂದಿ? ಮಮ್ಮು ಶಾರು ತಿಂದಿ? ಓಕೆ ಓಕೆ ಲವ್ ಯು. ಕೈ ನೋಡಕ್ಕಿನ ಹೆಂಗ್ ಮಾಡೋದು? ಹಿಂಗ್ ಮಾಡೋದು. ಆತಿ ಎಲ್ಲಾರ್ಗೂ ಗೊತ್ತೈತಿ. ಇದು ಮಾಡ್ತಿದ್ವಿ ಸಲ ಹಿಂಗೆ ಇರೋದು. ಹೌದು. ಆಮೇಲೆ ಹೆಂಗ್ ಮಾಡ್ತಿದ್ದೆ ಒಂದ್ ಕೈಲಿ ಮಾಡ್ತಾ ಹಾಕಿ ಹಿಂಗ. ಊಟ ಮಾಡೋಣ. ಟೈಮ್ ನೋಡ್ರಿ ಎಷ್ಟಾತ? 3 ಗಂಟೆ ಆತ. ಮಾವ ಸಸಿ ಕೊಡಿ ಇನ್ಸ್ಟಾಗ್ರಾಮ್ ಆಪರೇಟ್ ಮಾಡೋರು ಅಂತೀನಿ. ನಮ್ಮ ಪಪ್ಪನ ರೀಲ್ಸ್ ಮಾಡಾಕ್ತಾರ. ಓಕೆ ನೋಡ್ರಿ ಸಸಿ ಹೇಳ್ಕೊಡದ ಹೆಂಗ ಮಾಡ್ಬೇಕಂತ ಅವ್ರ ಮಾವು. ನಮ್ಮ ಪಪ್ಪನ ಐಡಿಯಾ ಏನೈತೆ ಹೇಳುವ, ಆಮೇಲೆ ಫಾಲೋ ಮಾಡ್ತಾರೆ ಎಲ್ಲರೂ. ನೋಡ್ರಿ ಲೈವ್ ಇವತ್ತು ಕೆಲಸ ಕಡಿಮೆ ಐತೆ ಅಂದ ಕೂಡಲೇ ಮತ್ತೆ ಎಕ್ಸ್ಟ್ರಾ ಕೆಲಸ ಹಾಕೊಂಡಾರ. ಇದ್ರ ಮೇಲೆ ಆ್ಯಕ್ಚುಲಿ ಹೊಲಸಾಗಿತ್ತೆ. ನಮ್ಮ ಸ್ಪರ್ಶ ಅದು ಚಲ್ಲಿ ಜಿಗಟ್ ಏನೇನು ಹಿಂಗೆ ಹಚ್ಚಾಳ. ಅದಕ್ಕೆ ಕೂತ ಎಲ್ಲ ಕ್ಲೀನ್ ಮಾಡತ್ತಾರ. ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ನೋಡ್ಕೊಂಡು ಬರ್ರಿ. ನೋಡ್ರಿ ನಮ್ಮ ಸ್ಪರ್ಶ ಅವರು ತಂಡ ಐತೆ ಅಂತ ಹೇಳಿ ಬೆಚ್ಚಗ ಸ್ವೆಟರ್ ಕ್ಯಾಪ್ ಎಲ್ಲ ಹಾಕೊಂಡು ರೆಡಿ ಆಗ್ಯಾಳ. ಈಗ ಅಪ್ಪು ಎಲ್ಲಿ ಹೋಗುಣ? ಭೂ ಹೋಗುಣ? ಪಾಯ್ ಮಾಡ್ತಿ? ಜಂಪ್ ಜಂಪ್. ನೋಡ್ರಿ ಸಂಜೆ ಆಗಾಕ ಬಂದೈತಿ. ಈಗ ನಾವು ಹೊರಗೆ ಕುಂತ ಚಾ ಅದು ಕುಡಿಯತ್ತೀವಿ. ಇಲ್ಲೆಲ್ಲ ಅರ್ಬಿ ಐತಿ, ಇಗ್ನೋರ್ ಮಾಡ್ರಿ. ಯಾಕಂದ್ರೆ ಹಿಂದ್ಗಡೆ ಅಲ್ಲಿ ಬಿಸಿಲು ಬರಂಗಿಲ್ಲ ಅಂತೇಳಿ ಇವತ್ತು ಬಿಸಿಲು ಬಿದ್ದಿತ್ತು ಅಂದ ಕೂಡಲೇ ಹೊರಗಡೆ ತಂದು ಹಾಕೇನಿ. ನಿನ್ ಧ್ವನಿ ನನಗೆ ಇಲ್ಲೇ ಮಟ್ಟ ಕೇಳ್ತೈತೆ ನಾ ಫೋನ್ಯಾಗ. ನೆಗಡಿ ಬಂದ ಧ್ವನಿ ಬಿರುಸಾಗೈತಿ. ಬಿರುಸಾಗೈತಿ ಒಂಥರ ಹಿಂಗೆ ಹೊಡೆದೈತಿ. ಮತ್ತೇನಾಗಿಲ್ಲಲ್ಲ? ಏನಿಲ್ಲ. ಚಾ ಕುಡೀರಿ. ಗಿಡಕ್ಕೆ ನೀರು ಹಾಕಿಲ್ಲೇನ? ಮಳೆ ಭಾಳ ಬಂದ ಮಣ್ಣೆಲ್ಲ ಹಸಿ ಐತಂತೆ ನೀರು ಹಾಕಿಲ್ಲ. ಈಗ ಎಲಿ ಹೆಂಗೆ ಧೂಳು ಕೂತಾವ ನೋಡ್ರಿ ಅವು. ಹೌದು, ಅವಾಗ ಬರೀ ಸಿಮೆಂಟ್ ಕೂತಿದ್ದು, ಈಗ ಧೂಳು ಕೂತಾವ. ಆ ಥರ ಭಾರಿ ಬೆಳೆತೈತಿ. ಹೂ ಭಾಳ ಬಿಟ್ಟಾವ. ನಾಳೆ ತೋರಿಸ್ತೇನೆ ನಿಮ್ಗೆ ಎಷ್ಟು ಹೂ ಬಿಟ್ಟಾವ ಅಂತೇಳಿ. ಆತ ಚಾ ಕುಡಿದ್ರಿ, ಬ್ರೆಡ್ ತಿಂದ್ರಿ. ಮುಂದೆ ಏನು ಮಾಡ್ಬೇಕಂತದ್ರಿ? ಅದು ಅರ್ಧ ಆಗೈತಿ. ಒಂದು ಬಾಕ್ಸ್ ಆಗೈತಿ, ಇನ್ನ 3 ಬಾಕ್ಸ್ ಅದಾವ ಅಂತ. ತಿಕ್ರಿ ನಾ ಕೆಳಗೆ ಹೋಗ್ತೇವೆ. ಎಲ್ಲ ನೋವು ಅದಕ್ಕೆ ಇಲ್ಲೋಡಿಲ್ಲ ಹೆಂಗಾಗೈತಿದೆ. ಬಟ್ ತೂತ್ ಬೀಳ್ತೈತಿ. ಮತ್ತೆ ತೂತೆಲ್ಲ ಇಲ್ಲೋಡಿಲ್ಲ ಹೆಂಗ್ ಲೈನ್ ಲೈನ್ ಬಿದ್ದಾವ. ಅದ ಮುಂಜಾನೆ ಹಿಂಗೆ ಟಕ್ 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 ಮಾಡಲ್ಲಿ ಇಷ್ಟು ನೋವಾಗೈತೆ. ಮತ್ತೆ ಚಾಲು ಮಾಡಿದ ಹೆಂಗದ ಹಿಂಗಿಡಿ ಹಿಂಗೆ ಕೈ ಜಾಡಿಸ್ತೀನಿ. ಇದನ್ನ ಗಟ್ಟಿ ಗಿಡಬೇಕನ? ಇನ್ನು ಗಟ್ಟಿ ಗಿಡಿ ಇನ್ನು ಸಡ್ಲು ಬಿಡು. ನೋಸ್ತದ ಕೈಗರೆ ಅಲ್ಲೆಲ್ಲ ಸಾಧಿಸಿಬಿಟ್ಲಪ್ಪೋ. ಬರಲ್ಲ ಅನ್ನೋದೇನಿಲ್ಲ ಈ ಜಗತ್ತ. ಅಯ್ಯೋ ಹೆಂಗ್ ಬರ್ತದ ನೋಡ್ರಿ ಇಲ್ಲಿ ಕೆಂಪಾಗ. ಈ ಕರಿ ಚರ್ಮದಾಗ ಕೆಂಪು ಕಾಣಂಗಿಲ್ಲ. ಐ ನೋ. ಹೊರಗಿಂದ ಇಟ್ಟ ಸಂಜೆ ಯಾರಾಗೋದು. ಇಲ್ಲೇ ಐತ್ ಬಟನ್ ಹೊರ್ಗ ಮ್ಯಾಲದೇನು. ಓಂ ನಮಸ್ತೆ ತೊಗೊಂಡವ್ರಿ ಸರ್. ಆಗಲಿಂದ ಇವ್ರು ನೇಲ್ ಪಾಲಿಶ್ ರಿಮೂವ್ ಮಾಡ್ಕೊ, ನೇಲ್ ಪಾಲಿಶ್ ರಿಮೂವ್ ಮಾಡ್ಕೊ, ನೇಲ್ ಪಾಲಿಶ್ ರಿಮೂವ್ ತಗೊಂಡ ಅಂತ ಹೇಳತ್ತಾರ. ನಾನು ಇಲ್ಲ ಕೆಲಸ ಮುಗಿಸ್ಕೊಂಡು ಬಂದ ಆಮೇಲೆ ಆರಾಮ್ ನಾನು ರಿಮೂವ್ ಮಾಡ್ಕೋತೇನೆ ಅಂತ ಹೇಳಾಕತ್ತೀನಿ. ಯಾಕೆ ಹೇಳಾಕತ್ತಾರ ಅಂತ ಹೇಳಿ ನನಗೆ ಅರ್ಥನ ಆಗೋಲ್ತು. ಈಗ ಹೋಗಿ ಕಪಾಟ್ ತೆಗೆದು ನೋಡ್ತೇನೆ ನೇಲ್ ಪಾಲಿಶ್ ರಿಮೂವರ್ ಮುಗ್ದೈತಿ. ಇದು ಹೆಂಗೆ ಮುಗ್ದೈತಿ ಅಂತ ಹೇಳಿ ವಿಚಾರ ಮಾಡಾತೀನಿ. ಸಾಹೇಬ್ರು ಇಲ್ಲಿ ಅದು ಇದಕ್ಕೆ ಹಚ್ಚಿ ಎಲ್ಲ ಮುಗಿಸ್ಯಾರ. ಇದನ್ನು ಬಾಟಲ್ ಖಾಲಿ ಮಾಡ್ಯಾರ. ಮತ್ತು ಅನ್ನತ್ತಾರ ನೇಲ್ ಪಾಲಿಶ್ ರಿಮೂವ್ ಮಾಡ್ಕೊ ಹೋಗು, ನೇಲ್ ಪಾಲಿಶ್ ರಿಮೂವ್ ಮಾಡ್ಕೊ ಹೋಗು ಅಂತ ಹೇಳಿ. ಹೆಂಗೈತ್ರಿ?
ನಾ ಎಂದು ಹೇಳಲಾರ್ದವ್ರು ಹಿಂಗ್ಯಾಕೆ ಹೇಳತ್ತಾರ ಇವು ಎಷ್ಟು ಕಾಳಜಿ ಬಂದೈತಪ್ಪ ಅಂತ ನಾ ವಿಚಾರ ಮಾಡತ್ತೇನೆ. ಇದು ಕಾಳಜಿ ಮಾಡಂಗಿಲ್ಲ ನೋಡಿ ನಿಂದು. ಹೌದು ಭಾಳ ಕಾಳಜಿ ಮಾಡತ್ತಾರ. ಇದ್ರಲ್ಲಿ ಬರತೈತೇನ ಬಂತ ಅದ್ರಲ್ಲಿ ಸ್ವಲ್ಪ ಮುಗಿದು ಅದ ಸ್ವಲ್ಪ ಇತ್ತಪ್ಪಿ ಇತ್ತಾದ್ರೂ ಒಂದಿಷ್ಟು ನಂಗೊಂದು ತಿಂಗಳು ದಾಡ್ತಿತ್ತು. ಹೋಗಿ ಅಂತಂದ್ರ ಅವನ ನೀ ಹೆಂಗ್ ಹೋಗಿತಿ ಗುರ್ತಾನ ಅಮೇರಿಕಾ ನಾನ ಕಂಡು ಹಿಡ್ದಾನ ಅಂತ ಹೇಳಾಕಿನಿ. ಹಂಗೇನಿಲ್ಲ ಮಾಡ್ರಿ. ಇಡ್ಲಿ ಇಡ್ಲಿ ಬೇಡ ಚಟ್ನಿ. ಓಕೆ ಲಬ್ದು ಏನ್ವಾ ಎಲ್ಲಿ ಹೋಗಿದ್ರಿ ವಾಕಿಂಗ್ ಮಾಡಕ? ಮುಗಿಸಿದ್ರಲ್ಲ ಅದಕ್ಕೆ ಹಿಂಗೆ ತರಾಕ್ ಹೋಗಿದ್ವಿ. ನಿಮ್ಗೆ ಇನ್ನೊಂದ್ ಸ್ವಲ್ಪ ಕೆಲಸ ಮಾಡ್ಲಿ ಕೆಲಸ ಹಚ್ಬೇಕಂತ ಹೇಳಿ. ಓಹೋ ನೋಡ್ರಿ ನಮ್ ಸ್ಪರ್ಶ ಹಿಡ್ಕೊಂಡ್ ಬರಾತ. ಬರ್ರಿ ಸ್ಪರ್ಶ ಅವ್ರಿ ನೋಡ್ರಿ ಒಂದು ಕಂಪ್ನಿ ಇದೆ. ಯಾವ್ದದ ಎಲ್ಲೈತಿ? ಕಂಪ್ನಿ ಅಂತ ಕಿಟ್ ಕ್ಯಾಟ. ಅದು ಬರಾಕತ್ತ ಎಲ್ಲ ಫೇಕ್ ಇರ್ತಾವ. 25 ರೂಪಾಯಿ ಅದಕ್ಕೆ 30 ರೂಪಾಯಿ 25 ರೂಪಾಯಿ ಕೊಟ್ರೆ ಕರೆ ಅದು ಅಷ್ಟು ಕಾಸ್ಟ್ ಬಿದ್ದಿರಂಗೆ ಇಲ್ಲ ಅವ್ರಿಗೆ. ಅದು ಭಾಳ ಕಡಿಮೆ ಬಿದ್ದಿರ್ತೈತಿ. ಹೋಲ್ಸೇಲ್ ತಗೋತಾರಲ್ಲ ಕಡಿಮೆ. ಬರ್ರಿ ಹೋಗೋಣ ಬರ್ರಿ. ನೋಡ್ರಿ ಇಲ್ಲೇ ನಮ್ಮ ಹೀರೋಯಿನ್ ಔಟ್ಫಿಟ್ ಡ್ರೆಸ್ ಹಾಕೊಂಡ್ರೆ ಬ್ಯಾಡ ಅಂತ ಹೇಳಿ ಯಾರು ಬಿ ಸುತ್ತಕೊಂಡೈತಿ ಪಾಪ. ಗೋವಾ ಹುಡುಗಿ ಏನಿದೆ? ಹೌದಾ ಗೋವಾದಕ್ಕಿ ನೀನ? ಯಾಕವಾ ಶ್ವೇತಾ ಕೆಲ್ಸ ಮುಗಿತೇನ್ ಕೆಳಗಿಂದ? ಹಾ ರೀ ರೊಟ್ಟಿ ಮಾಡಿ ಬನ್ನಿ. ಸಹಾಯ ಮಾಡಕ್ ಬಂದಿರಲ್ಲ? ಪಲ್ಯ ಅದು ಎಲ್ಲ ಆತ. ಫ್ರೀ ಇಟ್ನಿ ಒಂದರ್ಧ ತಾಸು. ಹಂಗಾಗಿ ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರ ಅಂತ ಹೇಳಿ ಇಷ್ಟು ಕೂತ್ ಇಷ್ಟು ಕಷ್ಟಪಟ್ಟು ಏನ್ ಸ್ವಚ್ಛ ಮಾಡತ್ತೇವ ಅಂತ ಹೇಳಿ ನೀವು ಕೇಳ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಕೆಳಗಡೆ ಐತಿ ನೋಡ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಹೊಲಸ ಐತಿ ನೋಡ್ರಿ ಇಲ್ಲಿ ಮೂಲ್ಯಾಗ. ಇಲ್ಲ ಐತ್ಲಾ ಇದು SR ಏನಿದೆ? ಹಿಟ್ಯಾಚ್ ಹಿಟ್ಯಾಕ್ಸ್ ಅಂತಾರ ಅದಕ್ಕೆ. ಇದು ನೋಡ್ರಿ ಹೆಂಗ್ ಸ್ವಚ್ಛ ಫುಲ್ ವೈಟ್ ಅದಕ್ಕೆ ಇದನ್ನ ನೋಡ್ರಿ ಇಷ್ಟು ಕಷ್ಟಪಟ್ಟು ತೆಗಿಬೇಕಾಗೈತಿ. ಹೆಂಗ್ ತೆಗಿಯೋದು ಗೊತ್ತಿಲ್ಲ ನಮ್ಗೆ. ಇದಕ್ಕೇನೋ ಒಂದು ಸ್ಪ್ರೇ ಬರ್ತೈತೆ ಅಂತ ನಮ್ಮನ್ನ ಕೇಳಿದ್ವಿ. ಆ ಹೆಸರು ನಮಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂತ. ಅದಕ್ಕೆ ನೀರು ಪಾಲಿಶ್ ರಿಮೂವರ್ ತಗೊಂಡು ತೆಗಿಯತ್ತೇವ್ ನಾವು. ಗುದ್ದಾಡಿ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಅದು ಏನಾಗೈತಿ ಬರ್ಬರ್ತ ಕಾಲಕ್ರಮೇಣ ಧೂಳಿಗೆ ಹಳದಿ ಆಗೈತದ. ಅದ್ ಹೆಂಗ್ ಅನ್ಸಾತೈತೆ ಅಂದ್ರೆ ಏನೋ ಒಗ್ಗರ್ನಿ ಬಿದ್ದೈತೇನೋ ಅನ್ನೋರ್ ಗತೆ ಕಾಣಿಸತೈತ ಅದು. ಹಾ ಅದ್ ಯಾರ ನೋಡಿದ್ರ ಅಂದ್ರೆ ಡೀಪ್ ಆಗಿ ಇಷ್ಟ ಅಸಹ್ಯ ಅನ್ಸಾಕತ್ ನೋಡ್ರಿ ಹಿಂಗೆಲ್ಲ. ಆಕ್ಚುಲಿ ನಾವು ಹೂವಿನ ಪಾಟ್ ಡಿಸೈನ್ ಏನ್ರ ತಂದು ಇಡ್ಬೇಕಂತ ಹೇಳಿ ಇದನ್ನ ಮಾಡ್ಸಿದ್ವಿ ನಾವು. ಮಾಡ್ಸಿರೋದ ಇದನ್ನ ಅದಕ್ಕೆ ಇಲ್ಲೇ ಏನ್ರ ಶೋ ಸಾಮಾನ್ ತಂದು ಇಡ್ಬೇಕಂತ ಹೇಳಿ ಕರೆ ಒಂದ್ಸಲ ಇಟ್ ನೋಡಿದ್ವಿ ಹೂವಿನ ಪಾಟ್ ಅದು ತಂದಿದ್ದು. ನಮ್ ಸ್ಪರ್ಶ ಒಂದಿನ ಇಡಿಸ್ಕೊಡಂಗಿಲ್ಲ. ಆಮೇಲೆ ನಮ್ ಕ್ಯಾಮ್ರಾದಾಗ ಕಾಣಿಸಂಗಿನೇ ಇಲ್ಲ. ಇಷ್ಟ ಕಾಣಿಸ್ತೈತಿ ಇರ್ಲಿ ಖಾಲಿನೇ ಇರ್ಲತ್ತೆ ಹಂಗ ಬಿಟ್ಬಿಟ್ಟೆ. ಕರೆ ಅದ್ ಮೇಂಟೈನ್ ಮಾಡಬೇಕು. ಸ್ಪರ್ಶ ಅಜ್ಜನ ಹೆಸರೇನ? ಅಜ್ಜಿ ಹೆಸರು? ಅಪ್ಪನ ಹೆಸರು? ಅಮ್ಮನ ಹೆಸರು? ದೊಡ್ಡಪ್ಪನ ಹೆಸರು? ಪ್ರವೀಣ್. ದೊಡ್ಡಮ್ಮನ ಹೆಸರು? ಕಾವೇರಿ. ಅಕ್ಕನ ಹೆಸರು? ಇನ್ನೊಬ್ಬಕಿ ಅಕ್ಕನ ಹೆಸರು? ಮ್ಯಾಗಿ ಯಾರು ಮಾಡ್ಕೊಡ್ತಾರ ನಿಂಗ? ಅಪೇಕ್ಷಾ ಅಕ್ಕ. ಆಕಾಂಕ್ಷಾ ಅಕ್ಕ. ಗುಡ್ ಗರ್ಲ್. ನೋಡ್ರಿ ನಮ್ ಸ್ಪರ್ಶ ಎಲ್ಲಾರ ಹೆಸರು ಹೇಳಕ್ಕಲ್ಲತ್ಲೋ. ಅಜ್ಜನ ಹೆಸರು ಏನಂದಿ? ಅಜ್ಜಿ ಹೆಸರು? ಅಪ್ಪನ ಹೆಸರು? ಅಮ್ಮನ ಹೆಸರು? ನಿನ್ನ ಹೆಸರೇನ? ನಿಮ್ಮ ಅಡ್ರೆಸ್ ಏನ? ಬಡಿಗೆ. ಗುಡ್ ಗರ್ಲ್. ಓಕೆ ನೋಡ್ರಿ ಟೈಮ್ 11:30 ಯಾಕೆ ಬಂದ್ರು ನಮ್ಮ ಸ್ಪರ್ಶ ಅವ್ರಿಗೆ ಇನ್ನೂ ನಿದ್ದೆ ಬಂದಿಲ್ಲ. ನಮ್ಗಂತೂ ನಿದ್ದೆ ಬಂದೈತಿ. ನಿನ್ನೆ ಫುಲ್ 6 ಗಂಟೆ ತನಕ ಎಚ್ಚರಿದ್ಲಕ್ಕಿ. ಇವತ್ತು ಎಷ್ಟು ಗಂಟೆ ತನಕ ಎಚ್ಚರಿದಾಳೆ ನೋಡ್ಬೇಕು. ಆಕಿ ಮಲ್ಕೊಂಡಿಂದ ನಾವು ಮಲ್ಕೋಬೇಕು. ಇವತ್ತಿನ ಬ್ಲಾಗ್ ಅಂತೂ ನೋಡಿದ್ರಿ ನೀವು. ಹೆಂಗೆ ಅನ್ನಿಸ್ತು ನಿಮ್ಗೆ ಇವತ್ತಿನ ಬ್ಲಾಗ್? ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗನ್ನು ನಾನು ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಹೊಸ ಬ್ಲಾಗ್ ಸಿಗೋಣ. ಲವ್ ಯು ಆಲ್. ಬೈ ಟೇಕ್ ಕೇರ್. ಗುಡ್ ನೈಟ್. ಗುಡ್ ನೈಟ್ ರೇಷಾ. ಗುಡ್ ನೈಟ್ ಸ್ಪರ್ಶ. ಗುಡ್ ನೈಟ್. ನೋಡಿ ಮೇಕಪ್ ಮಾಡ್ಕೊಳತ್ಲ. ಮೇಕಪ್ ರಾಣಿ ಬಾ ಮಕ್ಕೋ ಬಾ.